ಅಜ್ಜಿ ಇಲ್ಲಿ ನೋಡಜ್ಜಿ. ಅಯ್ಯೋ ಅಪ್ಪ, ಏನ್ ಹಿಂಗ್ ಲೇಟ್ ಆಗ್ಬಿಟ್ಟದಲ್ಲ. ಅಯ್ಯೋ ನಿನ್ ಮಕ್ ಬೆಂಕಿಕ ಹೆಂಗ್ ಕಣ್ಣೆ ನೆತ್ತಿ ಮೇಲೆ ಮಡಿಕ ಬತ್ತಿದ. ಎಲ್ಲ ಓಡಿಸ್ತಿದ್ದೆ ನೀನು ಗಾಡಿನ. ಇಲ್ಲಿ ತಂದಿದ್ದಲ್ಲ ಈ ಬದಿಲಿ. ಏನ್ ಕಣ್ಕಾಣಲ್ ನಿನ್ಗೆ? ಮಕ್ಕಳಂತ ಗೊತ್ತಾಗಲ್ ನಿನ್ಗೆ? ಹಿಂಗ್ ಉತ್ಸವನ್ನಲ್ಲ. ಥೂ, ನಿನ್ ಮನೆ ಹಾಳಾಗೋಗ. ನಿನ್ ಮನೆಗೆ ಬೆಂಕಿ ಬೀಳ. ಅಯ್ಯೋ ನಮ್ಮ ಅತ್ತೆ ಬರೀ ಇಲ್ಲೇ ಅವಳಲ್ಲ. ಯಾರು ಇವನು? ಯಾರು ಇವನು? ಇಲ್ಲಾಕ್ ಬಿಡಲ್ಲ ಇವಳು. ಅಯ್ಯೋ ನಿನ್ ಕಣ್ಣು ಹಿಂಗೋಗ. ತಿರ್ಗೋ ಮುಂಡೆ ಮಗ್ನೆ, ತಿರ್ಗೋ ಈ ಕಡಿಕೆ. ಏನ್ ಆತಕ್ ತಿರ್ಕೊಂಡು ಏನ್ ಮಾಡ್ತಾ ಇದೆಯಾ ಅಲ್ಲಿ ಗುದ್ರಿಸ್ಬಿಟ್ಟು ನಮ್ಮ ಐದನ್ಗೆ? ಏನು ಗಾಡಿ ಕಂಡ್ಬಿಟ್ರೆ ಸಾಕು ನಿಮ್ಗೆ. ಏನ್ ನೆಲ ಕಾಣಲ್ಲ, ಏನು ಕಾಣಲ್ಲ. ಏನ್ ನೆತ್ತಿ ಮೇಲೆ ಮಡಿಕೊಂಡಿದ್ಯಾ ಕಣ್ಣ? ಇಲ್ಲ ಹಿಂದ್ಗಡೆ ಮಡಿಕೊಂಡಿದ್ಯಾ? ತಿರ್ಗೋಲೇ, ತಿರ್ಗೋ ಲೋಪನ್ ನನ್ ಮಗನೇ, ತಿರ್ಗಿ ಕಡಿಕೆ ಮಗನೇ, ತಿರ್ಗೋ ಸರಿ ಇವಾಗ. ಏನಿಲ್ಲ, ಏನೆಲ್ಲ ಮಾಡ್ತಿದ್ಯಾ ಕಡೆ ತಿರ್ಕೊಂಡು? ಪೊರ್ಕೆ ಸೇವೆ ಮಾಡ್ತೀನಿ, ತಿರ್ಗು ನೀನು ತಗೆ. ತಿರ್ಗ್ಲೈ ಕಡಿಕೆ. ಮಾ ಏನಮ್ಮ, ಏನು ಮಾತಾಡ್ತಾರ ನೀನು? ಓ ಏನು ನಿನ್ನ ಹುಡುಗ ಮಾತ್ರ ಬಿದ್ದವನ? ನಾನು ಬೀಳಿಲ್ವಾ? ಓ ಏನು ಬಂದ್ಬಿಟ್ಲು ದೊಡ್ಡದಾಗ ಮಾತಾಡೋಕ್ಕೆ? ನಿನ್ ಕಣ್ಣು ಹಿಂಗೋಗ. ಏನ್ ಮಾತಾಡ್ತಾ ಇದ್ಯಾ? ನಿನ್ಗೂ ಅವ ಅರಿದೆ ಚಿಕ್ಕ ಇದನ್ಗೂ ಏನ್ಲ? ನೀನ್ ದನ ಬೆಳ್ದಂಗೆ ಬೆಳ್ತಿದ್ಯಲ್ಲ, ಚಿಕ್ಕ ಇದನ್ ಗುದ್ರಿಸ್ಬಿಟ್ಟು ನಿಂತವನೆ. ಏನ್ ಸೋ ನೋಡ್ಕೊಂಡು ನಿಂತಿದ್ಯಾ ಅಲ್ಲಿ? ತಡತಡ್ನ ಹೋಗಿ ಹಾಸ್ಪಿಟಲ್ ಸೇರ್ಸಕ್ಕಾಗಲ್ಲ ನಿನ್ಗೆ? ಮಾ ಹೋಗಮ್ಮ, ಸೇರಿಸ್ಕೊಳ್ಳೋರು ಬರ್ತಾರೆ. ಓ ಬಂದ್ಬಿಟ್ಲು ದೊಡ್ಡದಾಗಿ. ಓ ಏನು ನಿನ್ನ ಬುದ್ಧಿನ ಏನು ಕಂಡಿಲ್ಲ ಅನ್ಕೊಂಬಿಟ್ಟಿದ್ಯಾ? ಇನ್ನೂ ಮರ್ತಿಲ್ಲ ನಾನು ಏನುವೆ. ಓಹೋ ಬಂದ್ಬಿಟ್ಟ ದೊಡ್ಡದಾಗಿ ಹೇಳಕ್ಕೆ. ಲವ್ ನನ್ನ ಮೊಮ್ಮಗ ಕಣ. ಓ ಏನ್ ನಿನ್ ಬುದ್ಧಿ ಗೊತ್ತಿಲ್ಲ ಅಂತ ಈಗ ನನ್ನ ಮಗನ್ ತಿನ್ಕೊಂಡಿದ್ದಲ್ದೆ ನನ್ನ ಮೊಮ್ಮಗನ್ ತಿನ್ಕೊಳಕ್ ಬಂದಿದ್ಯಾ? ಹೋಗಲೇ ರಾಕ್ಷಸ ರಾಕ್ಷಸ ಇದ್ದಂಗಿದ್ಯಾ. ಥೂ ನಿನ್ ಮಕ್ ಬೆಂಕಿಕ. ನಿನ್ಗೇನ್ಲ ಗೊತ್ತು? ಏನ್ ಗೊತ್ತು ಅಂತ ಏನ್ಲ ನನ್ ಬುದ್ಧಿ ಏನ್ಲ ಕಂಡಿದ್ಯಾ ನೀನು? ಅವ್ವನು ಮಗನೂ ಸೇರ್ಕೊಂಡು ನನ್ನ ಮಗನ ಸಾಯಿಸ್ಬಿಟ್ರಲ್ಲ, ಕೊಡ್ದಾರ್ದು ಹಿಂಸೆ ಕೊಟ್ಟಿ. ನಿನ್ನಂತ ಒಂದ್ಲ ನೀನು ಎಂಟಿ ಕಷ್ಟ ಇದ್ರು ಅವ್ವ ಮಾಡದ್ನೆಲ್ಲ ತಾಳಕ್ ತಕೊಂಡ್ ಕುಣ್ಕೊಂಡು ನಿಂತಿದ್ದಲ್ಲ. ನೀನ್ ಯಾವ ಸೀಮೆ ಇವನು ಗಂಡನು? ಒಲಲ ಒಲ ಹೆಚ್ಚಿಗೆ ಮಾತಾಡಿದ್ರೆ ಏನಿಲ್ಲ, ಊರ್ ಜನ ಕರ್ಸಿ ಸರಿಯಾಗಿ ಮಾಡಿಸ್ತೀನಿ. ಮಗ ಹೇಳಪ್ಪ, ಉಲ್ಲಾಸು ಹೇಳಪ್ಪ. ಅಜ್ಜಿ ಹೇಳು ಮಗ್ನೆ, ಹೇಳಪ್ಪ ಹೇಳಪ್ಪ. ಆಸ್ಪತ್ರೆಗೆ ಒಮ್ಮೆ ಎದಳು. ಒಬ್ಬ ಉಲ್ಲಾಸು ಇನ್ನೂ ನೋವ್ತಾ ಇದ್ದದಲ್ಲ, ಜೋರಾಗಿ ಏಟಾಗಿದ್ದದೆ. ನಡಿಲ್ಲ ಆಸ್ಪತ್ರೆಗೆ ಹೋಮ. ಅಷ್ಟಾಗಿ ಆಸ್ಪತ್ರೆಗೆ ಹೋಗಿ ಚೂಜಿ ಚುಚ್ಕೊಬರ್ಮ ಬಾ. ಅಜ್ಜಿ ಅಜ್ಜಿ ಇವ ಅಂಕಲ್ ಬಂದು ಕೂತ್ಬಿಟ್ರು ಜೋರಾಗಿ. ಕೈಯೆಲ್ಲ ತಾಚೋಗ್ಬಿಟ್ಟದೆ ಕಣಜ್ಜಿ. ಏಪ್ಪ ಹೋಮ, ಹಾಸ್ಪಿಟ್ಲಿಗೆ ಹೋಮ ನಡಿ. ಕೆಲವ್ರು ಇರ್ತಾರೆ, ಕೇಡಿಗಳು ಇರ್ತಾರೆ ಕಣಪ್ಪ. ಕೆಲವರು ಯಾರು ಕಂಡ್ರುವೆ ಸಹಿಸಲ್ರು. ಬದುಕಿದ್ರೆ ಯಾರನ್ನ ಚೆನ್ನಾಗಿದ್ರೆ ಸಹಿಸಲ್ರು. ಅತ್ಲ ಅವ್ರಿಗೂ ಏನ ಒಂದು ಗತಿ ಕಾಣಿಸ್ಬಿಡಮ್ಮ ಅಂತ ಕಾಯ್ಕೋ ಕೂತಿರ್ತಾರೆ ಕಣ. ನಡಿ ಹೋಮ, ಆಸ್ಪತ್ರೆಗೆ ಹೋಮ ನಡಿಯಪ್ಪ. ಅತ್ತೆ ಒಂದು ನಿಮಿಷ ಇರಿ. ಯಾವತ್ತೇನಯ್ಯ? ಯಾವತ್ತೇ ಅಂತ? ಯಾವತ್ತು ನನ್ನ ಮಗಳು ಸತ್ಲು, ನನ್ನ ಮೊಮ್ಮಗನ ಯಾವಾಗ ಬೇಡ ಅಂತ ಇನ್ನೊಂದು ಮದುವೆ ಮಾಡ್ಕೊಂಡು ಅವತ್ತೇ ನನಗೂ ನಿನಗೂ ಸಂಬಂಧ ತೀರೋಯ್ತು. ಇನ್ನೊಂದ್ಸತಿ ಯಾರ ಅತ್ತೆ ಅಂತ ಬಾಯಲ್ಲಿ ಕಡಿಸ್ತೆ ಏನಿಲ್ಲ, ನಾಳೆ ಕೂದಾಕ್ಬಿಡ್ತೀನಿ. ಹೋಯ್ತಾರೆ ಸರಿ, ನಿಮ್ಮ ಮೂರು ದಾರಿ ಹಿಡ್ಕೊಂಡು ನೀನು ಇಲ್ಲೇ ನಿಂತಿದ್ರೆ ನೋಡ್ಕೊ ಸರಿಯಾಗಿ ಮಾಡ್ತಾರೆ. ನಮ್ಮ 3 ಜನಗಳು ಸೇರ್ಕೊಂಡು ಇನ್ನೂ ಗೊತ್ತಿಲ್ಲ ಅಣ್ಣ ನಿನಗೆ. ಇವ್ ನನ್ನ ಮಗನ? ನಿಜವಾಗ್ಲೂ ನನ್ನ ಮಗನ? ಓಹೋ ಇವತ್ತು ಹರ್ಬಿಡ್ತೇನೋ ಕಣ್ಣೀರಿನ ಕೋಡಿ. ಯಾವ ಮರ್ಯಾದೆಯಿಂದ ಹೊಂಟೋದು ಸರಿ. ಅವನು ಯಾವುದು ನಿನ್ನ ಮಗನೂ ಅಲ್ಲ ಏನೂ ಅಲ್ಲ. ಹೋಗು ಅವನು ನನ್ನ ಮಗಳ ಮಗ ಕಣ, ನಿನ್ನ ಮಗ ಏನಲ್ಲ ಕಣ. ಹೋಗು. ಪ್ಲೀಸ್ ಅತ್ತೆ ಹಂಗೆ ಮಾತಾಡಬೇಡಿ ದಯವಿಟ್ಟು. ನನ್ನ ಮಗನ ಹತ್ರ ಒಂದು ಸ್ವಲ್ಪ ಮಾತಾಡ್ತೀನಿ. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ನಾನು ಚಿಕ್ಕ ಮುಖನೇ ನೆನಪಾಗಲಿಲ್ಲ ನನಗೆ. ಅಲ್ಲ ನೋಡಿದ್ರಲ್ವ ನೆನಪಾಗದು. ಮಕ್ಕಳೇ ನೋಡಲಿಲ್ಲ. ಲಾಸ್ಟ್ ಮೇಲೆ ಹಂಗೆ ಮಡಗಿದೆ. ಎತ್ಕೊಂಡೋಗ್ರಿ ನನಗೆ ಬೇಡ ಅಂತ ಕೂತಿದ್ರಿ. ಹೋಗಯ್ಯ ಸುಮ್ಮನೆ ಹೊಟ್ಟಾಗು. ನನಗಿನ್ನೂ ಹಳೇದನ್ನ ನೆನಪಿಸ್ಬಿಟ್ಟು ನನಗೆ ಕೆದಕ್ ಬೇಡ ನೀನು. ಏನಿಲ್ಲ ಸರಿಯಾಗಿ ಆಮೇಲೆ ಮರ್ಯಾದೆ ಹೇಳಿಸ್ಬೇಕಾಯ್ತದೆ. ಹೋದ್ರೆ ಸರಿ. ಪುಟ್ಟ ಪುಟ್ಟ ಬಾಪ, ನಾನು ಕಣಪ್ಪ ನಿಮ್ಮಪ್ಪ. ಹೌಸ್ಕೋಬೇಡ ಮಗನೆ, ನಾನು ಏನು ಮಾಡಲ್ಲ ಬಾಪ. ಅಯ್ಯೋ ಮಗನೆ ನಡಿಯಪ್ಪ. ಇವ್ನು ಯಾರೋ ಕಾಣೆ, ನಮಗೂ ಗೊತ್ತಿಲ್ಲ ಇವನು ಯಾರು ಅಂತ. ನಡಿ ನಾವು ಆಸ್ಪತ್ರೆಗೆ ಹೋಮ. ಹಂಗೆ ಯಾರ್ಯಾರು ಕರೆದ್ರೆ ಹೋಗ್ಬಾರ್ದು ಸರಿನೇ. ಮಾತಿನ ಮೇಲೆ ನಿಗಾ ಇರಲಿ. ನಾನೇ ಯಾರ್ಯಾರು ಆಗ್ಬೇಕು? ನಾನು ಅವ್ರಪ್ಪ.
ಸುಮ್ಮನೆ ಹೊಂಟಾಗು ನೋಡಿ ತಿರ್ಗಾ ನಾನು ಪದೇ ಪದೇ ಹೇಳ್ತಾನೆ ಕೆಣಕ್ ಬಿಡ ನನಗೆ ಬತ್ತಾರೋ ಕಾಪಕ್ಕೆ ಕೊಲೆನೆ ಮಾಡ್ಬಿಡ್ತೀನಿ ನಾನು ಹೊಂಟದ್ರ ಸರಿ ಇಲ್ಲಿಂದ ಏನಿಲ್ಲ ಇವಾಗ ನಿನ್ಗೆ ಇಲ್ಲ ನಾನು ನನ್ನ ಮಗನಿಗೆ ಮಾತಾಡಿಸ್ತಾ ನಾನು ಎಲ್ಲೂ ಹೋಗಲ್ಲ. ಒಳ್ಳೆ ಕೆಲಸ ಇಲ್ಲೇ ಬಿದ್ದು ಸಾಯಿ. ಯಾರು ನಿನ್ನ ಮಾತಾಡ್ಸೋರು ಯಾರು ಮಾಡಿ ಮಟ್ಟೂರು ಯಾರು? ಇಲ್ಲೇ ಬಿದ್ದು ಸಾಯಿ. ನಾ ಕರ್ಕೊಯ್ತೀನಿ ನನ್ನ ಮೊಮ್ಮಗನ್ನ. ಇಲ್ಲೇ ಇರಂಗಿದ್ರೆ ಇರು, ಸಾಕಾದ್ರೆ ಎದ್ದೋಗು. ನಡಿಲ್ಲ ಮಗ ಓಮ. ಯಾಳ್ ಜನ್ಮಕ್ಕೆ ನೆಮ್ಮದಿ ಅನ್ನೋದೇ ಇಲ್ಲ, ಎಲ್ಲಂದ್ರಲ್ಲಿ ಬಂದ್ಬಿಡ್ತಾವ ಅನಿಸ್ ಮುಂಡೆಗಳು. ಥೂ, ಯಾಕಾದ್ರೂ ಬತ್ತಾವತ್ತ ಕಣ್ಮುಂದೆ, ಎಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಅಯ್ಯೋ ಇವ್ ನನ್ನ ಮಗ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ ನನ್ನ ಮಗ ಅಂತ ಮುಂಚೆನೆ ಗೊತ್ತಿದ್ದಿದ್ರೆ ಹಾಸ್ಪಿಟ್ಲಿಗೆ ಇಷ್ಟೊತ್ತು ಕರ್ಕೊಂಡೇ ಹೋಗಿ ಬರ್ತಾ ಇದೆ. ಹಲೋ ಹಲೋ ರೀ, ನಾನು ಎಲ್ಲಿದ್ದೀರಾ? ಏನಿಲ್ಲ, ಎಲ್ಲ ಹೊರಗಡೆ ಬಂದಿದ್ದೆ, ಹೇಳು. ರೀ, ಇವತ್ತು ನಮ್ಮ ಪಾಪು ಬರ್ಡೇ ಅಲ್ವಾ, ಬೇಗ ಬರ್ತೀನಿ ಅಂತ ಹೇಳಿದ್ರಿ. ಹಾಂ ಸರಿ, ಬಂದೆ ಇರು, ಬರ್ತೀನಿ. ಇಲ್ಲ, ಇವತ್ತು ಏನೇ ಆಗಲಿ ನನ್ನ ಮಗನ ಮಾತಾಡ್ಸ್ಕೊಂಡೆ ಅವ್ನು ಹುಷಾರಾಗಿದ್ದಾನ ನೋಡ್ಕೊಂಡೇ ಹೋಗ್ತೀನಿ. ಅತ್ತೆ ಅತ್ತೆ ಮಾವ ಯಾವ ಎಸತ್ತಿನ ಹೇಳೋದು ನಿಮಗೆ ಬರ್ಬೇಡ ಇಲ್ಲಿಗೆ ಅಂತ ಹೇಳಿಲ್ವಾ? ಏನು ನಾಚಿಕೆ ಮನೆ ಬರೋದಿಲ್ವ ನಿಮಗೆ? ಒಂದ್ಸತಿ ಹೇಳಿದ್ರೆ ಅರ್ಥಕತ್ತಾರೆ ಮಾನ ಮರ್ಯಾದೆ ಇರೋರು. ನಿಮ್ಮಂಗಾಡಲ್ಲ, ಹೊಂಟದ್ರೆ ಸರಿ ಇಲ್ಲಿಂದ. ನನ್ನ ಗಂಡ ಬಂದರೆ ಮಾತ್ರ ನಿಜವಾಗ್ಲೂ ಏನ್ಲ ಕತ್ತಿಡ್ದೆ ದೂಕ್ಬೇಕಾಯ್ತದೆ. ಅದ್ರ ಬದಲು ಮರ್ಯಾದೆ ನೀನೇ ಹೋದ್ರೆ ಸರಿ. ಅತ್ತೆ ಒಂದು ಸ್ವಲ್ಪ ನಾನು ಹೇಳೋದು ಕೇಳಿ ಅತ್ತೆ, ದಯವಿಟ್ಟು ನನ್ನ ಮಗನ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ತೀನಿ. ಒಂದು ಎರಡೆರಡು ಮಾತು, ಒಂದು 2 ನಿಮಿಷ ಅಷ್ಟೇ ಕಣತ್ತೆ, ದಯವಿಟ್ಟು ಬಿಟ್ಬಿಡಿ ನನ್ನ. ಇಷ್ಟು ವರ್ಷ ಇಲ್ದೇ ಇರೋದು ಇವಾಗೇನೇ ಮಾತು ನಿಂಗೆ ಅಂತವ? ಹೋಗಯ್ಯ ಸುಮ್ಮನೆ. ತಿಮ್ಮಿ ಏನೈತ್ಲೆ? ಯಾಕೆ ಹಿಂಗೆ ಕಿರ್ಸ್ತಾ ಇದ್ರಿ? ಯಾರು ಇವನು? ಅಯ್ಯೋ ಲಕ್ಕ, ಇವತ್ತು ಬಂದ ಅನ್ಕಣಕ ದೊಡ್ಡ ಮನ್ಸ. ನನ್ನ ಮಗನ್ನ ಮಾತಾಡಿಸ್ತೀನಿ, ಒಂದು 2 ನಿಮಿಷ ಟೈಮ್ ಕೊಡ್ರಿ ಅಂದ್ಬಿಟ್ಟು ಇವತ್ತು ಬಂದವನೇ ಮಾತಾಡ್ಸಕ್ಕೆ. ಓ ತಿಮ್ಮಕ್ಕ, ನಿಮ್ಮ ಅಳಿಯಾನೆ? ಯಾವ ಸೀಮೆ ಅಳಿಯ? ಯಾವ ಅಳಿಯ? ಅವನು ಯಾವತ್ತು ನನ್ನ ಮಗಳೂನೇ ನನ್ನ ಮೊಮ್ಮಗನು ಬೇಡ ಅಂದ್ಬಿಟ್ಟು ಇನ್ನೊಂದು ಮದುವೆ ಆದ್ನು, ಆವತ್ತೇ ಅವನ ಅಳಿಯ ಅನ್ನೋದನ್ನೇ ಕಳ್ಕೊಬಿಟ್ಟ ಅವನು. ಯಾವ ಅಳಿಯನೂ ಅಲ್ಲ, ಯಾರು ಅಲ್ಲ ಕಣವ, ನಂಗೆ ಗೊತ್ತಿಲ್ಲ ಇವನು ಯಾರು ಅಂತ. ಅದ್ಯಾಕತ್ತೆ ಹಂಗಂತೀರಾ? ಯಾಕೆ ನನ್ಗೆ ಯಾರಂತ ಗೊತ್ತಿಲ್ವಾ? ನಿಮ್ಮ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡಿರ್ಲಿಲ್ವಾ ನೀವು? ಹ್ಞೂ ಕಣಪ್ಪ, ಕೊಟ್ಟಿದ್ದೆ. ಭಾರಿ ಚೆನ್ನಾಗಿ ನೋಡ್ಕೊತಿ ಅಂದ್ಬಿಟ್ಟು ಕೊಟ್ಟಿದ್ದೆ. ಇಂಥ ಪರಿಸ್ಥಿತಿ ತತ್ತೀರ ಅಂತ ನಂಗೇನು ಗೊತ್ತಿತ್ತು? ಅದಕ್ಕೆ ನನ್ನ ಮೊಮ್ಮಗನಿಗೂ ಆ ಪರಿಸ್ಥಿತಿ ಬೇಡ ಅಂದ್ಬಿಟ್ಟೆ ಹೋಗ್ತಾ ಇರೋದು. ಹೋಗಪ್ಪ, ನೀನು ಸವಸ್ವು ಬೇಡ, ನೀನು ನನ್ನ ಮೊಮ್ಮಗಂತ ಮಾತಾಡೋದು ಬೇಡ, ಸುಮ್ಮನೆ ಹೊಟ್ಟೋಗು. ಲೋ ಯಾರಪ್ಪ ನೀನು? ಯಾಕಪ್ಪ ಹಿಂಗೆ ಬಂದು ಮನೆ ಮುಂದೆ ಜಗಳ ಮಾಡ್ತಿದ್ದೀವಿ ಮನೆತವ? ಸುಮ್ಮನೆ ಹೋಗಪ್ಪ, ಅದೇನು ನೋಡೋಗು ಕೆಲಸನ. ಮೈ ಎಷ್ಟು ಸತಿ ಹೇಳೋದು ನಿನಗೆ? ಇವ್ನು ಯಾಕೆ ನಮ್ಮ ಮನೆ ಬಾಗಿಲು ತಗ ಬಂದಿದ್ದಾನೆ ಇವನು? ಆ ಕತ್ತಿಡ್ದು ಈಚೆ ಅದು ದೂಕದ ಬದಲು ನಿನ್ಸ್ಕೊ ಮಾತಾಡ್ತಾವಳಿಲ್ಲಿ. ಏಯ್ ನಿನ್ನ ಯಾವನ್ಲ ಬಾಂಧವನು? ನಡಿಲ್ಲ, ಕಡ್ದು ನಡಿಲ್ಲ ಈಚೆಗೆ. ನಾನೇ ಹೋಗ್ಲಿ ಅಂತ ನನ್ನ ಮಗ ಇಲ್ಲವನೇ, ನಾನು ಮಾತಾಡ್ಸ್ಕೊಂಡೆ ಹೋಗೋದು. ಬಂದ್ಬಿಟ್ಟು ಅವ್ನು ಬಾರಿ ಏನು ಇವನ್ ಮಗ ಅಂತ. ಮತ್ತು ಅವತ್ತೆಲ್ಲ ಹೋಗಿತ್ತು, ನಂಗೆ ಮಗ ಬೇಡ, ಹೆಂಡ್ತಿನೂ ಇಲ್ಲ, ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತ ಹೋದಲ್ಲ. ಇನ್ಯಾಕ್ಲಿ ನಿನ್ನ ಮಗ ಓಲಾ? ಇವು ಈರೋಳನ್ನ ನೆಟ್ಟಗೆ ನೋಡ್ಕೊ ಓಲಾ. ನನ್ನ ಮಗಳು ಏನು ಮಾಡಿದ್ಲು ನಿನಗೆ? ಏನು ಮೋಸ ಮಾಡಿದ್ಲಾ? ಏನು ಮಾಡಿದ್ಲು ನಿನಗೆ? ನಿಮ್ಮ ಅವ್ನ ಸರಿಯಾಗಿ ಇಟ್ಟಿಕ್ತಿರ್ಲಿಲ್ವ ಟೈಮ್ಗೆ? ಏನು ಮಾಡಿದ್ಲು ಅಂತ ನಿಮ್ಮ ಅವ್ನ ಮತ್ತೆ ಕಟ್ಕೊಂಡು ಕೊಡ್ಬಾರ್ದು, ಕಷ್ಟ ಕೊಟ್ಟರು ನನ್ನ ಮಗಳಿಗೆ. ನಾವೆಲ್ಗೋಗ್ಬೇಕಿತ್ತು? ಸುಮ್ಮನೆ ಹೊಂಟಲ್ಲ ಇಲ್ಲಿಂದ. ಏನಿಲ್ಲ, ಮಚ್ಚು ತಗೊಬಂದ್ರೆ ಮಾತ್ರ ಏನಿಲ್ಲ ನಿನಗೆ. ಏ ಮಗ ಹೋಗಪ್ಪ ನೀನು. ಏನಿಂಗೆ ಜಗಳ ಮಾಡಿ ಬಂದಿದ್ಯಾ ಇಲ್ಲಿಗೆ? ಹೋಗೋದೇನು ನೋಡೋಗು. ನಿಂದ ಜೀವನ ನೀನು ಕಟ್ಕೊಂಡೆ ತಾನೆ, ಹೋಗೋದೇನು ನೋಡ್ಕೊ, ಹೋಗಿ ಸುಮ್ಮನೆ. ಯಾಕೆ ಬಂದಿದ್ಯಾ ಇಲ್ಲಿಗೆ? ಮೆತ್ಗೆ ಹೇಳಿದ್ರೆ ಅವ್ನು ಹೋಗಲ್ಲ, ಮಕ್ಕುಗಿರಿ ತುಬುಕ್ ಅಂತ. ಅಮ್ಮ ಇಲ್ಲಿ ನೋಡ್ರಮ್ಮ, ಇವ್ರು ಮಾಡ್ತಾರೋ ನ್ಯಾಯವ ನೋಡ್ರಮ್ಮ. ನನ್ನ ಮಗನ ಮಾತಾಡ್ಸೋಕ್ಕೆ ಇವ್ರ ಪರ್ಮಿಷನ್ ನಾನು ಯಾಕೆ ತಗೋಬೇಕು? ನಾನು ಗೊತ್ತಿಲ್ಲದೆ ಗುದ್ರಿಸ್ಬಿಟ್ಟೆ. ನನ್ನ ಮಗ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣವ. ಏನೋ ಗೊತ್ತಿಲ್ಲದೆ ಗುದ್ರಿಸ್ಬಿಟ್ಟೆ. ಪಾಪ ಹೆಂಗಿದಾನು ಅಂತ ನೋಡ್ಕೊಂಬ ಅಂತ ನಾ ಬಂದರೆ ನೋಡಿ ಹೆಂಗೆ ಜಗಳ ಮಾಡ್ತಿದ್ದಾರೆ ಇವರು. ಅಲ್ಲ ಕಣಪ್ಪ, ನೀನು ಹುಟ್ಟಿದ ತಕ್ಷಣ ತಿಮ್ಮಿನವೇ ಗಂಡನವೇ ಮಗ ಎತ್ಕೊ ಬಂದಾಗ ಮಗನೇ ಬೇಡ ಅಂತ ಮಕ್ಕಳ ನೋಡ್ಲಿಲ್ವಂತ ನೀನು? ಇವಾಗ ಯಾಕಪ್ಪ ಬಂದಿದ್ದೆ? ಮಗ ಅಂತ ಆಸೆ ಇಟ್ಕೊಂಡು ಇವಾಗ ಯಾಕೆ ಬಂದಿದ್ದೆ ನೀನು? ಹೋಗಪ್ಪ, ಅದೇನು ನೋಡೋಗು. ಬಂದಾರಿಗೆ ಸುಂಕ ಇಲ್ಲ ನನಗೆ. ಸುಮ್ಮನೆ ಹೋಗಪ್ಪ ನಿಮ್ಮ ಊರಿಗೆ. ನೀನು ಅವ್ವನ್ ಹೋಗು ಅಂತ ಹೇಳ್ತಲ್ವ ನಿನಗೆ? ಏನು ನಿಂತ್ಕೊಂಡು ಕಣಿ ಕೇಳ್ತಿದ್ದೆ ನೀನು? ಅಂಟದ್ರೆ ಸರಿ ಇಲ್ಲಿಂದ. ಬೇಡ ಕೈ ಮಾಡಬಾರ್ದು ಅಂತ ಅವಾಗಿಂದ ತಡಿತಾವನೆ. ಇನ್ನೂ ನನಗೆ ರೇಗ್ ಹತ್ತಿಸ್ಬೇಡ ನೀನು, ಅಂಟದ್ರೆ ಸರಿ. ನನ್ನ ಮಗನ್ನ ಹೆಂಗೆ ಕರ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತೈತೆ. ಹೆಂಗೆ ಕರ್ಕೊಂಡು ಹೋಗ್ಬೇಕು ಹಂಗೆ ಕರ್ಕೊಂಡು ಹೋಗ್ತೀನಿ, ನೋಡ್ತಾ ಇರ್ರಿ. ಅಯ್ಯೋ ತಿಮ್ಮಕ್ಕ, ತಲೆ ಕೆಡ್ಸ್ಕೊಬಿಡಕೊಂಡು ಸುಮ್ಮನಿರಕ್ಕ. ನಾವು ಇವಲ್ಲ ಅದೇನು ಮಾಡ್ಕೊಂಡ್ಲಿ, ನಮಗೂ ಗೊತ್ತದ ಏನು ಮಾಡಬೇಕು ಅಂತ. ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬಿಡ. ನೋಡಕ್ಕ, ಹೆಂಗೋ ಇಷ್ಟು ದಿನ ನೆಮ್ಮದಿಯಾಗಿದ್ದು, ಈಗ ಆಲೆ ಬಂದಲ್ಲಕ್ಕ ಇವನು. ಅಯ್ಯೋ ಅದು ಎಲ್ಲಿ ಕಾಯ್ಕೊಂಡು ಕೂತಿರ್ತಾರೋ, ನಮ್ಮ ಪ್ರಾಣ ತಿಂತಾರೆ ಕಣಕ್ಕ. ಈಗ ಇವನು ಇದು ಯಾಕೆ ಹಿಂಗೆ ಬಂದೋ ಗೊತ್ತಿಲ್ಲ ಕಣಕ್ಕ. ಈಗ ಮನೆ ಬೇರೆ ನೋಡ್ಕೊಂಡವನೇ, ನನಗೆ ಏನು ಹಿಂಸೆ ಕೊಟ್ಟವನು ಗೊತ್ತೇವನು.
ಅಯ್ಯೋ ಅಕ್ಕ ಸುಮ್ಮನೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನಮ್ಮ ಅಕ್ಕನ ಮಗ ಅವನೇ ಪೊಲೀಸು. ಅದೇ ನನ್ನ ಗಂಡನ ಹಿರಿಯಂಟಿ ಮಗ ಅವ್ನು ಪೊಲೀಸ್ ಕಣ. ಸುಮ್ಮನಿರು, ಬರ್ಲಿ ಇನ್ನೊಂದ್ಸಲಿ ಕೈ ಕಾಲು ಮುರಿಸ್ತೀನಿ ಹೇಳಿ. ತಲೆ ಕೆಡ್ಸ್ಕೊಬೇಡ ಕಣಕ್ಕ, ನಾವೆಲ್ಲ ಅವಲ್ಲ. ಸುಮ್ಮನಿರಿ ನೀವಿಬ್ರು, ಏನು ತಲೆ ಕೆಡ್ಸ್ಕೊಬೇಡ್ರಿ. ಅಚ್ಚುಕಟ್ಟಾಗಿ ನಿಮ್ಮ ಮಗನ ಸಾಕೊಂಡು ಹೋಗ್ರಿ. ಮುಂದುವರೆಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.